ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಗಣಿತ ಮರುಸಿಂಚನ ಪುನರ್ಮನನ ಹಾಳೆ 15 ತ್ರಿಭುಜಗಳು 1 ಇದರಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ಅವುಗಳ ಉತ್ತರಗಳೊಂದಿಗೆ ತಿಳಿದುಕೊಳ್ಳೋಣ. ಅಂದ್ರೆ ಇದು ಬೆಂಬಲಿತ ಹಂತದಲ್ಲಿ ಬರುವಂತಹ ಪುನರ್ಮನನ ಹಾಳೆ 15 ಆಗಿರುತ್ತೆ. ಮಕ್ಕಳ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಮೊದಲನೇದಾಗಿ ಪುನರ್ಮನನ ಹಾಳೆ 15 ಮೊದಲನೇ ಚಟುವಟಿಕೆ. ಮಕ್ಕಳ, ನಿಮ್ಮ ಸುತ್ತಮುತ್ತ ಕಾಣುವ ತ್ರಿಭುಜಾಕಾರದ ವಸ್ತುಗಳನ್ನು ಪಟ್ಟಿ ಮಾಡಿ. ಸೊ ನಿಮ್ಮ ಸುತ್ತಮುತ್ತ ಯಾವೆಲ್ಲ ವಸ್ತುಗಳು ಕಾಣಿಸ್ತವೆ ಅದನ್ನ ಬರೀರಿ. ನೀವು ದಿನನಿತ್ಯ ಬಳಸುವಂತಹ ವಸ್ತುಗಳಿದ್ರೂ ಸಹ ಬರಿಬೋದು. ಸೊ ನಾನಿಲ್ಲಿ ಎಕ್ಸಾಂಪಲ್ ನಿಮಗೆ ಗೊತ್ತಿರೋ ತರ ಸಮೋಸ, ಸ್ಯಾಂಡ್ವಿಚ್ ಅವೆಲ್ಲ ತ್ರಿಭುಜಾಕಾರದಲ್ಲಿ ಇರ್ತದೆ. ಹಾಗಾಗಿ ಇನ್ನೂ ಹಲವಾರು ವಸ್ತುಗಳಿದ್ರೆ ಅವನ್ನ ನೀವು ಲಿಸ್ಟ್ ಮಾಡ್ಕೊಳ್ಳಿ. ಎರಡನೇ ಪ್ರಶ್ನೆ, ತ್ರಿಭುಜದಲ್ಲಿ ಡ್ಯಾಶ್ ಬಾಹುಗಳು ಮತ್ತು ಡ್ಯಾಶ್ ಕೋನಗಳು ಇರ್ತವೆ. 3 ಬಾಹುಗಳು 3 ಕೋನಗಳು ಇರ್ತವೆ. ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟಾಗಿರುತ್ತೆ? 180 ಡಿಗ್ರಿ. ನಾಲ್ಕನೇದು, ಪಿ ಕ್ಯೂ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್, ಆರ್ ಕ್ಯೂ ಕೋನ ಕ್ಯೂ ಪಿ ಇಸ್ ಈಕ್ವಲ್ ಟು 70 ಡಿಗ್ರಿ, ಕೋನ ಓ ಇಸ್ ಈಕ್ವಲ್ ಟು 60 ಡಿಗ್ರಿ ಇರುವ ತ್ರಿಭುಜ ಪಿ ಕ್ಯೂ ಆರ್ ರಚಿಸಿ. ಕೋನ ಪಿ ಪ್ಲಸ್ ಕೋನ ಕ್ಯೂ ಪ್ಲಸ್ ಕೋನ ಆರ್ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಆಗುತ್ತದೆ. ಕೋನಗಳನ್ನು ಅಳೆದು ಪರೀಕ್ಷಿಸಿ. ಸೊ ನೀವಿಲ್ಲಿ ಫಸ್ಟು ರಚಿಸಬೇಕು ತ್ರಿಭುಜ ಪಿ ಕ್ಯೂ ಆರ್ ಅನ್ನ. ಸೊ ಪಾದ ಎಷ್ಟಿದೆ? 5 ಸೆಂಟಿಮೀಟರ್. ಸ್ಕೇಲ್ನ ಸಹಾಯದಿಂದ ರಚಿಸಿ. ತದನಂತರ ಕೋನ ಪಿ 70 ಡಿಗ್ರಿ. ಇಲ್ಲಿ ಕೋನಮಾಪಕವನ್ನು ತೆಗೆದುಕೊಂಡು ಅಳಿರಿ. ಇಲ್ಲೂ ಸಹ ಕೋನಮಾಪಕ ಹಿಡಿದುಕೊಂಡು 60 ಡಿಗ್ರಿಯನ್ನು ರಚಿಸಿ. 2 ಲೈನ್ಗಳನ್ನು ಜಾಯಿನ್ ಮಾಡಿದಾಗ ಇಲ್ಲಿ ನಮಗೆ ಬರ್ತದೆ. ಸೊ ಈ ಕೋನ 50 ಡಿಗ್ರಿ ಆಗಿರುತ್ತೆ. ಯಾಕೆಂದ್ರೆ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ಬೇಕು. ಹಾಗಾಗಿ ಅದು 50 ಡಿಗ್ರಿ ಆಗಿರ್ತದೆ. ಸೊ ನೀವು ಅಳತೆ ಪ್ರಕಾರ ಮಾಡಿದಾಗ ಆರ್ ಕೋನ ಎಷ್ಟು ಬರುತ್ತೆ ಮಕ್ಕಳ? 50 ಡಿಗ್ರಿ. ಕೋನ ಪಿ ಪ್ಲಸ್ ಕೋನ ಕ್ಯೂ ಪ್ಲಸ್ ಕೋನ ಆರ್ ಮಾಡಿದ್ರೆ 180 ಇಸ್ ಈಕ್ವಲ್ ಟು 180 ಬರುತ್ತೆ. ಸೊ ದ್ಯಾಟ್ ಇದು ಒಂದು ತ್ರಿಭುಜ ಆಗಿರ್ತದೆ ಮಕ್ಕಳ. ಕೋನ ಪಿ ಪ್ಲಸ್ ಕೋನ ಕ್ಯೂ ಪ್ಲಸ್ ಕೋನ ಆರ್ 180 ಡಿಗ್ರಿ ಆಗಿದೆ. 5ನೇ ಚಿತ್ರ, ಕೊಟ್ಟಿರುವ ತ್ರಿಭುಜದಲ್ಲಿ ಪಿ ನ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲೊಂದು ತ್ರಿಭುಜವನ್ನ ಕೊಟ್ಟಿದ್ದಾರೆ ಮಕ್ಕಳ. ಈ ತ್ರಿಭುಜದಲ್ಲಿ ಎ ಬೆಲೆ ಕೊಟ್ಟಿದ್ದಾರೆ. ಎ ಕೋನ 80, ಬಿ ಕೋನ 65, ಸಿ ಕೋನ ಗೊತ್ತಿಲ್ಲ, ಅದನ್ನ ಪಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಾವೀಗ ಪಿ ಅನ್ನ ಕಂಡುಹಿಡಿಬೇಕು. ನಮಗೆ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ ಅಂತ ಗೊತ್ತಿದೆ. ಹಾಗಾಗಿ ಈ 3 ಕೋನಗಳನ್ನ ಕೂಡಿಸಿದ್ರೆ ನಮಗೆ 180 ಡಿಗ್ರಿ ಬರಬೇಕು. ಸೊ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. 80 ಡಿಗ್ರಿ ಪ್ಲಸ್ 68 ಪ್ಲಸ್ ಕೋನ ಪಿ ಹಾಗೆ ಬರ್ಕೊಳ್ಳೋಣ ಇಸ್ ಈಕ್ವಲ್ ಟು 180. ಸೊ ಇದನ್ನ ಕೂಡಿಸಿದ್ರೆ 148 ಆಗುತ್ತೆ. ಸೊ ಆ ಕಡೆ ಹೋದ್ರೆ 180ರಿಂದ 148 ಕಳೆದ್ರೆ ನಮಗೆ ಕೋನ ಪಿ 32 ಡಿಗ್ರಿ ಸಿಗುತ್ತೆ. ಸೊ ಅದೇ ರೀತಿ ಮುಂದಿನ ಲೆಕ್ಕವನ್ನು ಸಹ ನಾವು ಬಿಡಿಸಬೇಕಾಗುತ್ತೆ ಮಕ್ಕಳ. 6ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಎಂ ನ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ಎ ಬಿ ಕೋನ ಗೊತ್ತಿದೆ, ಸಿ ಕೋನವನ್ನ ಕಂಡುಹಿಡಿಬೇಕಾಗಿದೆ. ಸೇಮ್ ಹಿಂದಿನ ಲೆಕ್ಕ ಮಾಡಿದ್ರಲ್ಲ ಅದೇ ರೀತಿ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಸ್ಗೆ ಸಮನಾಗಿರಬೇಕು. ಹಾಗಾಗಿ ಆ ಒಂದು ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡು ನೀವು ಲೆಕ್ಕವನ್ನ ಬಿಡಿಸಿ. ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಹಾಗಾಗಿ 55 ಡಿಗ್ರಿ ಪ್ಲಸ್ 98 ಡಿಗ್ರಿ ಪ್ಲಸ್ ಎಂ ಇಸ್ ಈಕ್ವಲ್ ಟು ಎಂ 180 ಆಗುತ್ತೆ. ಸೊ ಹಾಗಾಗಿ 153 ಪ್ಲಸ್ ಎಂ ಇಸ್ ಈಕ್ವಲ್ ಟು 180. ಎಂ ಏನಾಗುತ್ತೆ? 27 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಲಂಬಕೋನ ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನ ಬಿ ಲಂಬಕೋನವಾಗಿದೆ. ಎ ಕೋನ 50 ಡಿಗ್ರಿ ಆದರೆ ಸಿ ಯ ಬೆಲೆಯನ್ನ ಕಂಡುಹಿಡಿಯಿರಿ. ಇಲ್ಲಿ ನಮಗೆ ಮಕ್ಕಳು ಅವ್ರು ಹೇಳಿರೋದು ಒಂದು ಹಿಂಟ್ ಕೊಟ್ಟಿದ್ದಾರೆ. ಈ ತ್ರಿಭುಜ ಒಂದು ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಕೋನ ಏನಾಗಿರುತ್ತೆ? 90 ಡಿಗ್ರಿಗೆ ಸಮನಾಗಿರ್ತದೆ. ಓಕೆನಾ? ಅಲ್ಲಿಗೆ ನಮಗೆ 2 ಕೋನ ಗೊತ್ತಾಯ್ತು. ಕೋನ ಎ ಕೋನ ಬಿ. ಇದು ನಾವು ಒಂದು ಲಂಬಕೋನ ತ್ರಿಭುಜ ಅಂತ ತೆಗೆದುಕೊಳ್ಳಿ. ಸೊ ಸೇಮ್ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ. ಆ ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡು ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ವ್ಯಾಲ್ಯೂಸ್ ಎಲ್ಲವನ್ನ ಹಾಕೊಳ್ಳಿ. ಅಲ್ಲಿಗೆ ನಮಗೆ ಸಿ ಕೋನ ಬರ್ತದೆ 40 ಡಿಗ್ರಿ. ನೆಕ್ಸ್ಟ್ 8ನೆಯ ಪ್ರಶ್ನೆ, ಎಕ್ಸ್ ವೈ ಝೆಡ್ ಒಂದು ಸಮಬಾಹು ತ್ರಿಭುಜವಾದರೆ ಪ್ರತಿ ಕೋನದ ಅಳತೆ ಎಷ್ಟು? ಸೊ ಅವರಲ್ಲೊಂದು ಹಿಂಟ್ ಕೊಡ್ತಾ ಇದ್ದಾರೆ ಮಕ್ಕಳ. ತ್ರಿಭುಜ ಎಕ್ಸ್ ವೈ ಝೆಡ್ ಅನ್ನೋದು ಒಂದು ಸಮಬಾಹು ತ್ರಿಭುಜ. ಹಾಗಾಗಿ ಏನಾಗುತ್ತೆ? ಎಲ್ಲಾ ಬಾಹುಗಳು ಸಮನಾಗಿದ್ದಾಗ ಎಲ್ಲಾ ಕೋನಗಳು ಸಮನಾಗಿರ್ತದೆ. ಅದು ನಿಮಗೆ ಗೊತ್ತಿರಬೇಕು. ಸಮಬಾಹು ತ್ರಿಭುಜದ ಎಲ್ಲಾ ಕೋನಗಳು ಸಮ, ಎಲ್ಲಾ ಬಾಹುಗಳು ಸಮ. ಹಾಗಾಗಿ ನಾನಿಲ್ಲಿ ಎಕ್ಸ್ ವೈ ಇಸ್ ಈಕ್ವಲ್ಸ್ ಟು ವೈ ಝೆಡ್ ಇಸ್ ಈಕ್ವಲ್ ಟು ಝೆಡ್ ಎಕ್ಸ್. ಸೊ ಸಮನಾಗಿರೋದ್ರಿಂದ ಕೋನವನ್ನ ಎಕ್ಸ್ ತೆಗೆದುಕೊಳ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಎಲ್ಲಾ ಕೋನನು ಎಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ? ಕೋನ ಎ ಪ್ಲಸ್ ಕೋನ ಎಕ್ಸ್ ಪ್ಲಸ್ ಕೋನ ಝೆಡ್ ಪ್ಲಸ್ ಕೋನ ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ತೆಗೆದುಕೊಂಡ್ರೆ
ಮೂರು ಒಳಕೋನಗಳ ಮೊತ್ತ 180 ಡಿಗ್ರಿ. ಅಲ್ಲಿಗೆ 3x = 180 ಡಿಗ್ರಿ. ಸೊ x = 60 ಡಿಗ್ರಿ. ಹಾಗಾಗಿ ಕೋನ ಎ, ಕೋನ ಬಿ, ಕೋನ ಸಿ ಎಲ್ಲ ಕೋನಗಳು 60 ಡಿಗ್ರಿ ಆಗಿರ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ. ಒಂದು ತ್ರಿಭುಜದ ಎರಡು ಕೋನಗಳ ಮೊತ್ತ 135 ಡಿಗ್ರಿ ಆಗಿದ್ದರೆ ಮೂರನೆಯ ಕೋನದ ಅಳತೆ ಎಷ್ಟು? ಸೊ ಇಲ್ಲಿ ತ್ರಿಭುಜದ ಎರಡೂ ಕೋನಗಳ ಮೊತ್ತವನ್ನ ಕೊಟ್ಟಿದ್ದಾರೆ ಮಕ್ಕಳ. ಎಷ್ಟು? 135. ಸೊ ನಾನಿಲ್ಲಿ ಯಾವುದಾದ್ರೂ ಒಂದು ತ್ರಿಭುಜ ತೆಗೆದುಕೊಂಡು ಕೋನ ಎ ಪ್ಲಸ್ ಕೋನ ಬಿ ಅನ್ನೋದನ್ನು ತೆಗೆದುಕೊತಾ ಇದ್ದೀನಿ 135 ಡಿಗ್ರಿ. ಮೂರನೇ ಕೋನ ಸಿ ಗೊತ್ತಿಲ್ಲ, ಅದನ್ನ ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಹಾಗಾಗಿ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ = 180 ಡಿಗ್ರಿ. ಹಾಗಾಗಿ ಕೋನ ಎ ಪ್ಲಸ್ ಬಿ ಎರಡು ಕೋನಗಳ ಮೊತ್ತ 150 ಡಿಗ್ರಿ. ಹಾಗಾಗಿ ಏನಾಗುತ್ತೆ? 135 ಪ್ಲಸ್ ಎಕ್ಸ್ = 180. ಸೊ ಎಕ್ಸ್ = 45 ಡಿಗ್ರಿ ಆಗುತ್ತೆ. 10ನೇ ಪ್ರಶ್ನೆ. ಚಿತ್ರದಲ್ಲಿ ಎ ಬಿ ವ್ಯಾಸವಾಗಿದೆ. ಕೋನ ಎ 40 ಡಿಗ್ರಿ ಆದರೆ ಕೋನ ಬಿ ಯ ಬೆಲೆ ಏನು? ಇಲ್ಲಿ ನೋಡಿ, ಎ ಬಿ ಅನ್ನೋದು ವ್ಯಾಸ ಆಗಿದೆ. ಸೊ ಕೋನ ಬಿ ಬೆಲೆಯನ್ನ ನಾವು ಕಂಡುಹಿಡಬೇಕು. ತ್ರಿಭುಜ ಎ ಬಿ ಸಿ ಯಲ್ಲಿ ಮಕ್ಕಳ ಕೋನ ಎ 40 ಡಿಗ್ರಿ, ಕೋನ ಬಿ 90 ಡಿಗ್ರಿ, ಕೋನ ಸಿ ಗೊತ್ತಿಲ್ಲ, ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ತಾ ಇದ್ದೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ 180 ಡಿಗ್ರಿ ಆಗುತ್ತೆ. ಹಾಗಾಗಿ ಕೋನ ಸಿ ಅಂದರೆ ಎಕ್ಸ್ ಬೆಲೆ ಗೊತ್ತಾಗುತ್ತೆ ನಮಗೆ ಎಷ್ಟು? 50 ಡಿಗ್ರಿ ಬರುತ್ತೆ. ಸೊ ಇದೇ ರೀತಿಯ ಲೆಕ್ಕವನ್ನು ನೀವು ಕಂಡುಹಿಡಿಬೇಕಾಗುತ್ತೆ. ಸೊ ಇದಿಷ್ಟು ಅರ್ಥ ಆಗಿದೆ ಅಂತ ಮಕ್ಕಳ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.